ಬಂಜಲತು ಶಬ್ದವು ದೂರ ಆಗಲಿಲ್ಲ. ಹೇ ಪರಮಾತ್ಮ, ಗಿರಿವಿ 84 ಲಕ್ಷ ಜೀವ ರಕ್ಷಿಸುವ ನೀನು ನನ್ನ ಮೇಲೆ ದಯ ತೋರಲಿಲ್ಲ. ಅದಕ್ಕಾಗಿ ಹೇಗೋ ಶಿವಲಿಂಗನ ಪೂಜೆಗೆಂದು ಬಂದಿರುವೆನು. ಈ ಶಿವಲಿಂಗನ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಬಿಡಲಿಕ್ಕೆ ಸಿದ್ಧನಾಗಿ. ಏನು ರೇಣುಕರಾಜ, ಇತ್ತ ಕಡೆಯಿಂದ ಯಾರೋ ಮಹರ್ಷಿಗಳು ಬರುವಂತೆ ಕಾಣುತ್ತಿರುವುದು ನೋಡು ರೇಣುಕರಾಜ. ಯಾರು ಯಾರು ಮಾತನಾಡದಂತೆ ಭಾಷೆ ಬರುವುದಲ್ಲ. ಓಹೋ, ಇತ್ತ ಕಡೆಯಿಂದ ಯಾರೋ ಮಹರ್ಷಿಗಳು ಬರುವಂತೆ ಕಾಣುತ್ತಿರುವುದು. ಬರಲಿ ಬರಲಿ, ಏನೋ ಸಮಾಚಾರ ನೋಡುವೆ. ನಮ ನಮ ಗುರುಗಳೇ, ನಿಮಗೆ ನನ್ನ ವಂದನೆ. ನಿನಗೆ ಜಯವಾಗಲಿ. ಮೇಲೆ ಕೇಳು, ಯಾರು ನೀನು? ಯಾವ ಊರಿನವನು? ಯಾವ ದೇಶದವನು? ಈ ನಿನ್ನ ಮುಖದ ಮೇಲೆ ಯಾವಾದ ಒಂದು ಅವ್ಯಕ್ತವಾದ ವೇದನತೆ ಕಾಣಿಸ್ತಿರುವುದು, ಅದನ್ನು ನನ್ನ ಮುಂದೆ ಚೆನ್ನಾಗಿ ಹೇಳು. ನಾನು ಈಗಿನ ಪರಿಹಾರ ಮಾಡುವೆನು. ಗುರುಗಳೇ, ನಾನು ಕಾಶ್ಮೀರ ದೇಶದ ಆಧಿಪತಿಯಾದಂತ ರೇಣುಕರಾಜನೆಂದು ಕರೆಯುವರು. ಗುರುಗಳೇ, ತಮ್ಮ ದಯದಿಂದ ಸಕಲ ಸಂಪತ್ತಿರುವುದು. ಆದರೆ ಒಂದಲ್ಲ ಎರಡಲ್ಲ 5 ಮಂದಿ ಪಟ್ಟದ ಮಡದರಿದ್ದರು. ಫಲ ಸಂತಾನವನ್ನು ದೊರೆಯಲಿಲ್ಲ, ಪಂಚತನವನ್ನು ಹಿಂಗಲಿಲ್ಲ. ಈ ಜನರ ಬಾಯಿಂದ ಬಡ್ಡಿ ಬಂಜಲತು ಶಬ್ದವು ದೂರ ಆಗಲಿಲ್ಲ. ಗುರುಗಳೇ, ತಮ್ಮ ಹತ್ತಿರ ಪರಿಹಾರ ಇಲ್ಲ. ಗುರುಗಳೇ, ಸಾಕು ರೇಣುಕರಾಜ, ಸಾಕು.